ಕತ್ಲಾದ್ಮೇಲೂ ಬೀದಿ ದೀಪದ ಕೆಳಗಡೆ ಜೀಪ್ ಹಾಕೊಂಡು ಡ್ಯೂಟಿ ಮಾಡ್ತಿರೋ ಕಾಯಕ ಯೋಗಿ ಯಾರಪ್ಪ ಇದು ಅಂತ ನೋಡಿದ್ರೆ ಕೋಳಿ ಹೊಡೆಯೋ ಪರ್ಮಿಷನ್ ತಗೊಂಡು ಕೇಳು ಅಂತ ನಮ್ಮ RTO ಅನಂತರಾಮಣ್ಣದು ವಾರೆಗಣ್ಣಲ್ಲೇ ಲೋಕು. ಅದಕ್ಕೆ ನಮ್ಮ ಡ್ರೈವರ್ ಗುರುದು ಒಂದು ಬಿಕನಾಸಿ ಸ್ಮೈಲ್. ಕೋಳಿ ಹೊಡೆಯೋ ಪರ್ಮಿಷನ್ ಅಂತ ತಗೊಂಡು ಫಸ್ಟು ಪರ್ಮಿಷನ್ ಇರಲಿ ಬಿಡಲಿ ಕೊಡಲೇಬೇಕು ಕೊಡಿ. ಅದಕ್ಕೆಲ್ಲ ಕನ್ಸೆಷನ್ನೇ ಇಲ್ಲ. ಪರ್ಮಿಟ್ ಇದ್ದರೆ ಸಿಂಗಲ್ ಪೇಮೆಂಟು, ಪರ್ಮಿಟ್ ಇಲ್ಲದೆ ಇದ್ದರೆ ಡಬಲ್ ಪೇಮೆಂಟು. RTO ಆಫೀಸರ್ ಅಂದರೆ ಸಣ್ಣ ಮಾತು ಅಂದ್ಕೊಂಡ್ಬಿಟ್ರ. ಕಾಕಿ ಹಾಕ್ಕೊಂಡು ಜೀಪಲ್ಲಿ ಕೂತಿದ್ದಾರೆ ಅಂದರೆ ಹುಡುಗಾಟದ ಮಾತ. ಈ ರೋಡ್ ಇದೆಯಲ್ಲ, ಇದು ಬೀದರಿಂದ ಬಾಲ್ಕಿ ಕಡೆ ಹೋಗೋ ನ್ಯಾಷನಲ್ ಹೈವೇ. ಮಹಾರಾಷ್ಟ್ರಕ್ಕೆ ಹೈದರಾಬಾದ್ಗೆ ಇದೇ ಹೈವೇನೇ ಕನೆಕ್ಟ್ ಮಾಡೋದು. ಈ ಹೈವೇನಲ್ಲಿ ಬೇರೆ ರಾಜ್ಯದ ಗಾಡಿಗಳು ಸಂಚಾರ ಜಾಸ್ತಿ. ಹೊರ ರಾಜ್ಯದ ಗಾಡಿಗಳು ಅಂದರೆ ಇವ್ರಿಗೊಂಥರ ಮೊಟ್ಟೆ ಇಡೋ ಕೋಳಿಗಳಿದ್ದಂಗೆ. ಇಂಥ ಹೈವೇನಲ್ಲಿ ನಮ್ಮ RTO ಅನಂತರಾಮಣ್ಣನ ಜೀಪ್ ಬಂದು ನಿಂತು ಬಿಡ್ತು ಅಂದರೆ ಮುಗೀತು, ಭರ್ಜರಿ ಕಲೆಕ್ಷನ್. ಈ ವಸೂಲಿಗೆ ಅಂತ ನಿಂತರೆ ಈ ಆಫೀಸರು ಧ್ವನಿವರಿಯದ ನಾಯಕ, ಬಿಡುವಿಲ್ಲದ ಕಾಯಕ. ಬೆಳಕು ಅಂದೆ ರಾತ್ರಿ ಅಂದೆ ಡ್ಯೂಟಿ ಮಾಡಿ, ಶಾರ್ಟೇಜ್ ಆದರೆ OT ಮಾಡಿ ಉಂಡಿ ತುಂಬಿಸ್ಕೊಂಡೆ ಮನೆಗೆ ಹೋಗೋದು. ನೋಡಿ, ಹೀಗೆ ಈ ಅನಂತರಾಮಣ್ಣ ಮಕ್ಕ ಕಾಣೋ ಥರ ಲೈಟ್ ಬಿಟ್ಕೊಂಡು ಜೀಪಲ್ಲೇ ಕುಂತಿರುತ್ತೆ. ಹೈವೇನಲ್ಲಿ ಓಡಾಡೋ ಒಂದೊಂದು ಗಾಡಿಗಳನ್ನ ನಿಲ್ಲಿಸಿ ಅವ್ರ ಹತ್ರ ಕಾಡಿ ಬೇಡಿ ತರೋದೇನಿದ್ರು ಈ ಡ್ರೈವರ್ ಗುರು ಕೆಲಸ. ಬೇಡೋದು ಅಂದರೆ, ಅಣ್ಣ ಊಟ ಮಾಡಿ 3 ದಿನ ಆಯಿತು, 20 ರೂಪೀಸ್ ಕೊಡಿ ಅಣ್ಣ, 2 ಇಡ್ಲಿ ತಿನ್ಕೊಂಡು ಮನೆಗೆ ಹೋಗ್ತೀನಿ ಅನ್ನೋ ಥರದ್ದಲ್ಲ. ಹೈವೇನಲ್ಲಿ ಓಡಾಡೋ ಗಾಡಿಗಳನ್ನ ಸೈಡ್ಗೆ ಹಾಕೋದು, ಬೇಡೋದೇ ಭಿಕ್ಷೆ ಆದರೂ ಕೂಡ ಧಮಕಿ ಹಾಕೋದು, ಡ್ರೈವರ್ನ ಕರೆಯೋದು, ಡಾಕ್ಯುಮೆಂಟ್ಸ್ ಕೊಡೋದು. ವೆಹಿಕಲ್ಲು ಅಂದಮೇಲೆ ಯಾವುದೋ ಒಂದು ವ್ಯತ್ಯಾಸ ಇದ್ದೇ ಇರ್ತದೆ. ಇಲ್ಲ, ಎಲ್ಲ ಕರೆಕ್ಟ್ ಆಗಿದ್ರು ಜೀಪಲ್ಲಿ ಕುಂತಿರೋ ಸಾಹೇಬ್ರಿಗೆ ಅದೇನು ನೋಡ್ಕೋಬೇಕು ನೋಡ್ಕೊಳ್ಳೇಬೇಕು. ಪಾಪ ಈ ಡ್ರೈವರ್ಗಳು ಬೈಕೊಂಡು ಉಗಿದ್ಕೊಂಡು ಬೆವರು ಅಂಟಿದ 2 ನೋಟ್ಗಳನ್ನು ಇವ್ರ ಮುಗಿದ ಮೇಲೆ ಬಿಸಾಕ್ತಾರೆ. ಇವರು ಅದನ್ನು ಒರೆಸ್ಕೊಂಡು ಜೇಬಲ್ಲಿ ಇಡ್ತಾರೆ. ನೋಡಿ, ನಮ್ಮ ಗುರು ಎಷ್ಟು ನೀಟಾಗಿ ನೋಟಿಸ್ಕೊಂಡು ಸಾಹೇಬ್ರ ಕೊಂಡಿಗೆ ಜಮಾ ಮಾಡ್ತಿದ್ದಾರೆ. ಈ ಗುರು ಇದನ್ನಲ್ಲ, ಇವನು ಈಗಾಗಲೇ ಒಂದ್ಸಾರಿ ಇಂಥದ್ದೇ ಅಂಡಾದುಂಡಿ ಕೆಲಸ ಮಾಡಿ ಲೋಕಾಯುಕ್ತದವ್ರ ಕೈಯಲ್ಲಿ ಲಾಕ್ ಆಗಿ ಸಸ್ಪೆಂಡ್ ಆಗಿ ಜೈಲಿಗೂ ಹೋಗಿ ಹೊರಗಡೆ ಬಂದಮೇಲೆ ಮತ್ತೆ ಸಾಹೇಬ್ರು ಸೇವೆ ಮಾಡೋದಕ್ಕೆ ಅಂಕ ಕಟ್ಟಿ ನಿಂತ್ಬಿಟ್ಟಾನೆ. ಅಂತ ಅಸಹಾಯ ಶೂರ ಇವನು. ಆಮೇಲೆ ಹೀಗೆ ಈ ಕಪ್ಪ ಕಾಣಿಕೆ ವಸೂಲಿ ಮಾಡೋದಿದೆಯಲ್ಲ, ಇದು ಇವರ ರೈಟ್ಸು ಕಣ್ರಿ. ಈ ಹೈವೇಗಳು ಅಂದರೆ ಅದರ ಪಾರುಪತ್ಯ ಎಲ್ಲ ಈ RTOಗಳಿಗೆ ಬರೋದಂತೆ. ಅದಕ್ಕೆ ಅಂತ ಗೌರ್ಮೆಂಟ್ ಇವರಿಗೆ ಸಂಬಳನೂ ಕೊಡುತ್ತಂತೆ. ಆದರೆ ಅವರು ಕೊಡೋ ಸಂಬಳದಿಂದ 2 ಮಕ್ಕಳಿಗೆ ಪಿಜ್ಜಾ ಬರ್ಗರು ಕೊಡ್ಸೋಕ್ಕಾಗತ್ತಾ? ಆಸ್ತಿ ಪಾಸ್ತಿ ಮಾಡಿಡೋಕ್ಕಾಗುತ್ತೆ ಅಂದರೆ. ಅದಕ್ಕೆ ಹೀಗೆ ಕತ್ಲಾದ್ಮೇಲೂ ಮನೆಗೆ ಹೋಗ್ದಂಗೆ OT ಮಾಡಿಕೊಂಡು ಬೆವರು ಸುರಿಸಿ ದುಡಿತಿರೋದು. ಬೇಡೋದು ಇವ್ರು ಧರ್ಮ ಕಣ್ರಿ. ಕೊಡಲೇಬೇಕಾಗಿರೋದು ಈ ರೋಡಲ್ಲಿ ಓಡಾಡೋ ಡ್ರೈವರ್ಗಳ ಕರ್ಮ. ಅಲ್ಲ, ಕೈ ಕಾಲು ಕಣ್ಣು ಹಿಂದೆ ಇರೋರೆ ಬೇಡ ತಿನ್ನೋದಕ್ಕೆ ಮುಜುಗರ ಪಡ್ಕೋತಾರೆ. 2 ತುತ್ತು ಕಮ್ಮಿ ಆದರೂ ಪರವಾಗಿಲ್ಲ, ದುಡ್ಕೊಂಡು ತಿನ್ನೋಣ ಅಂತ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಇವಕ್ಕೆ ಎಲ್ಲ ನೆಟಗಿದ್ರು ಬೇಡ ತಿನ್ನೋ ಕರ್ಮ ಯಾಕೆ ಅಂತ ಅರ್ಥ ಆಗ್ತಿಲ್ಲ.